ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 2 ವರ್ಷವಾಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಮಾತನ್ನ ಕೊಟ್ಟಿದ್ರು, 5 ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿದ್ರು. ಆದೀಗ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ ಎಂದು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಕುಟುಕಿದ್ದಾರೆ. ಬೆಂಗಳೂರಿನಲ್ಲಿ ಗ್ಯಾರಂಟಿ ಹಣವನ್ನ ಬಿಡುಗಡೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೇಳಿದ್ದು ಜನರೆಲ್ಲ, ಹೇಳಿದ್ದು ನೀವು. ಎಷ್ಟು ಹಣ ಹೋಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಆದ್ರೀಗ ಗೃಹಲಕ್ಷ್ಮಿ ಯೋಜನೆಗೆ ಹಣವಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಒಂದೇ ಸಾರಿ ಹಣ ಹಾಕ್ತೀರಾ, ಈಗ ಯಾಕೆ ಇಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ರು. ಇದೇ ಕಾಂಗ್ರೆಸ್ನ ಪಕ್ಷ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟರು, ಒಂದು ಮಾತನ್ನ ಕೊಟ್ಟರು. 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಸಂಪೂರ್ಣಗೊಳಿಸ್ತೇವೆ, ನಮ್ಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ನ ನಾಯಕರುಗಳು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳಿದಂಥದ್ದು. ನಾವು ಒಂದು ಪ್ರಶ್ನೆಯನ್ನ ಇವತ್ತು ಕೇಳಬೇಕಾಗಿದೆ. ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ, ಮತ್ತೆ ರಾಜ್ಯದ ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಸಂಪೂರ್ಣ ಸಚಿವ ಸಂಪುಟಕ್ಕೆ ಇವತ್ತು ರಾಜ್ಯದ ಜನತೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರಲ್ಲೂ ಏನಿವತ್ತು ನಿಮ್ಮ 5 ಗ್ಯಾರಂಟಿಗಳಿಗೆ 52,000 ಕೋಟಿ ವರ್ಷಕ್ಕೆ ಹಣವನ್ನ ಹೊಂದಿಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತು ಚುನಾವಣೆ ಪೂರ್ವದಲ್ಲಿ. ಆದ್ರೆ ತಾವೆಲ್ಲ ತಮ್ಮ ಪ್ರಣಾಳಿಕೆಯಲ್ಲಿ ಗಂಟಾಘೋಷವಾಗಿ ಹೇಳಿದ್ರಿ 5 ಗ್ಯಾರಂಟಿಗಳನ್ನ ಪೂರೈಸ್ತೀವಿ ಅಂತ. ರಾಜ್ಯದ ಜನ ಕೇಳಲಿಲ್ಲ. ಹೇಳಿದಂತವ್ರು ನೀವು. ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರಬಹುದು. ಅದೇ ರೀತಿ ಇವತ್ತು ಯುವಕರಿಗೆ ಯುವನಿಧಿ ಅಂತಕ್ಕಂಥ ಸ್ಕೀಮ್ ಮೂಲಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ. ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ರಿ, ಮಾತನ್ನ ಕೊಟ್ರಿ, ಕಾರ್ಯಕ್ರಮ ಕೊಟ್ಟಿಲ್ಲ. ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಆದ್ರೆ ಒಂದು, ತಾವು ಮಾತು ಕೊಡಬೇಕಾದ್ರೆ ಎಷ್ಟು ಹೊರೆ ಬೀಳುತ್ತೆ ವರ್ಷಕ್ಕೆ, ಈ ಹಣಕಾಸನ್ನ ಎಲ್ಲಿಂದ ನಾವು ಹೊಂದಿಸಬಹುದು ಅಂತಕ್ಕಂಥ ಪರಿಜ್ಞಾನ ನಮಗಿಲ್ಲ. ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ. ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೋಗಿ ದಿವಾಳಿ ಎದ್ದೋಗಿದೆ. ಹತ್ತತ್ರ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಬಂದ ನಂತರ 40,000 ಕೋಟಿ ಸಾಲ ಮಾಡಿದ್ದಾರೆ. ತೆಲಂಗಾಣದಲ್ಲೋದೇ ಎಲ್ಲ ಕಡೆ ಇವತ್ತು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು? ಗೃಹಲಕ್ಷ್ಮಿ ಯೋಜನೆಗೆ 24,000 ಕೋಟಿ, ತಿಂಗಳಿಗೆ 2,000 ಕೋಟಿ ಅಷ್ಟು ನೀವು ಹಣವನ್ನು ಹೊಂದಿಸಬೇಕಾಗಿದೆ. ಎಂಪಿ ಚುನಾವಣೆ ಬಂತು. ಎಂಪಿ ಚುನಾವಣೆ ಸಮೀಪದಲ್ಲಿ ಇಲ್ಲಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣವರು ಬಂದಿದ್ದಾರೆ. ಅವ್ರನ್ನ ಕೇಳಿ ಸ್ವತಃ ಅವ್ರ ತಾಲೂಕಲ್ಲೇ ಏನು ಮಾಗಡಿ ವಿಧಾನಸಭಾ ಕ್ಷೇತ್ರದ ಇಂದಿನ ಶಾಸಕರಿದ್ದಾರೆ, ಎಂಪಿ ಚುನಾವಣೆ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ, ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶದಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ಧಮಕಿ ಹಾಕ್ತಾರೆ. ಬೆಂಗಳೂರು ಗ್ರಾಮಾಂತರದ ಅಂದಿನ ಚುನಾವಣೆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರರೇ ನಿಂತ್ಕೊಂಡಿದ್ರು. ನೀವೇನಾದ್ರೂ ಅವರಿಗೆ ಮತ ನೀಡಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥದ್ದನ್ನ ನೇರವಾಗಿ ಧಮಕಿ ಹಾಕ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಕೇವಲ ಗೃಹಲಕ್ಷ್ಮಿ ಯೋಜನೆ ಎಂಪಿ ಚುನಾವಣೆ ಬಂತು, 6 ತಿಂಗಳು ಹಿಡಿದಿಟ್ಕೊಂಡಿದ್ರಿ. ಒಂದೇ ಸಲ ಹಾಕಿದ್ರಿ ದುಡ್ಡನ್ನ 6 ತಿಂಗಳದು. ಮತ್ತೆ ಮೊನ್ನೆ ಇಲ್ಲೇ ನಮ್ಮ ಕನಕಪುರದವರು, ರಾಮನಗರದವರು, ಚನ್ನಪಟ್ಟಣದವರು ಕೆಲವೊಂದಷ್ಟು ಮುಖಂಡರುಗಳು ಬಂದಿದ್ದಾರೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿನಲ್ಲಿ ಉಪಚುನಾವಣೆ ನಡೀತು. ಏನಾಯ್ತು ಉಪಚುನಾವಣೆ ಸಂದರ್ಭದಲ್ಲಿ? 48 ಗಂಟೆ ಪೂರ್ವದಲ್ಲಿ ಮತ ಚಲಾಯಿಸ್ತಕ್ಕಂಥ 48 ಗಂಟೆ ಪೂರ್ವದಲ್ಲಿ ಅಷ್ಟೇ 3 ತಿಂಗಳದು ಹಿಡಿದಿಟ್ಟು ಒಂದೇ ಸಲ ಹೆಣ್ಮಕ್ಳು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ರು. ಅಂದ್ರೆ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ,
ಅಲ್ಲ, ನಮಗೆ ತಿಂಗಳ ಈ ಸರ್ಕಾರ 2,000 ರೂಪಾಯಿ ನಮ್ಮ ಖಾತೆಗಳಿಗೆ ದುಡ್ಡನ್ನ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಆದ್ರೆ ಇನ್ನೂ ಕೂಡ ನಮಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂತ ಪಾಪ ನಮ್ಮ ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವೆಲ್ಲೇ ಹೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳ ಪರವಾಗಿ ಪ್ರಶ್ನೆಯನ್ನ ಮಾಡ್ತೇವೆ. ನಮ್ಮ ಹೆಣ್ಮಕ್ಳಿಗೆ ನಾನು ಒಂದು ಮಾತು ಹೇಳಿದೆ, ತಾಯಿ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನು ಇಟ್ಕೋಬೇಡಿ. ಯಾವಾಗ ಮತ್ತೆ ಚುನಾವಣೆ ಬರುತ್ತೆ ಆ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಗ್ಯಾರಂಟಿ ದುಡ್ಡು ಬಹುಶಃ ನಿಮ್ಮ ಖಾತೆಗಳಿಗೆ ಜಮಾ ಆಗಬಹುದು ಏನು ಅಂತಕ್ಕಂಥದ್ದು ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲ ದುಡ್ಡನ್ನ ಹಿಡಿದಿಟ್ಟು ಅವರ ಚುನಾವಣೆಗೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥದಕ್ಕೆ ದುಡ್ಡನ್ನ ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ. ನಾನು ಮಾತನ್ನ ಕೇಳ್ತೇನೆ, ಇವತ್ತು ಕೇಂದ್ರ ಸರ್ಕಾರ